ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದೊಂದು ದೇಶದ ಫಾರಿನ್ ಪಾಲಿಸಿಯೂ ಕೂಡ ಒಂದೊಂದು ರೀತಿಯಾಗಿರುತ್ತೆ. ಒಬ್ಬರ ಫಾರಿನ್ ಪಾಲಿಸಿ ತೀರಾ ಅಗ್ರೆಸಿವ್ ಆಗಿರುತ್ತೆ, ಇನ್ನು ಕೆಲ ದೇಶಗಳು ಸಾಫ್ಟ್ ಫಾರಿನ್ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಿರ್ತವೆ. ಅಂದರೆ ತನ್ನ ದೇಶಕ್ಕೆ ಯಾವುದು ಸೂಟ್ ಆಗುತ್ತೋ ಅಂತಹ ಫಾರಿನ್ ಪಾಲಿಸಿಯನ್ನು ಆ ದೇಶಗಳು ಅನುಸರಿಸ್ತಾ ಇರ್ತವೆ. ನಾನು ಸಹ ಬೇರೆ ಬೇರೆ ದೇಶದ ಫಾರಿನ್ ಪಾಲಿಸಿಗಳ ಬಗ್ಗೆ ಸ್ವಲ್ಪನಾದರೂ ಅಧ್ಯಯನ ಮಾಡ್ತಲೇ ಇರ್ತೀನಿ. ಈಗಿನ ಟ್ರಂಪ್ ಸರ್ಕಾರದಂಥ ಕೆಟ್ಟ ಕೊಳಕ ಫಾರಿನ್ ಪಾಲಿಸಿಯನ್ನ ಹಿಂದೆ ನೋಡಿಲ್ಲ, ಮುಂದೆ ನೋಡೋದಕ್ಕೂ ಕೂಡ ಸಿಗೋದಿಲ್ಲ. ತುಗ್ಲಕ್ ಹೇಗೆ ಸತ್ತು ಶತಮಾನಗಳು ಕಳೆದು ಹೋದ್ರೂ ಕೂಡ ಇವತ್ತಿಗೂ ಅವನನ್ನು ನೆನಪು ಮಾಡ್ಕೊಳ್ತೀವಲ್ವಾ, ಆತನ ಆಡಳಿತವನ್ನ. ಅದೇ ರೀತಿಯಾಗಿ ಟ್ರಂಪ್ ಕೂಡ ಇತಿಹಾಸದ ಪುಟಗಳಲ್ಲಿ ಅಜರಾಮರರಾಗಿ ಉಳಿತಾರೆ. ಯಾಕೆಂದ್ರೆ ತನ್ನ ಕೆಟ್ಟ ಫಾರಿನ್ ಪಾಲಿಸಿಯ ಕಾರಣದಿಂದಾಗಿ. ಟ್ರಂಪ್ ಯಾವುದೇ ರೀತಿಯಲ್ಲೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಕೈಗೊಳ್ತಾ ಇರುವಂತಹ ನಿರ್ಧಾರಗಳು ಅಮೆರಿಕದ ಪಾಲಿಗೆ ದುಸ್ವಪ್ನವಾಗಿ ಕಾಡುತ್ತೆ. ಮಿತ್ರರೇ, ಇದು 100% ಸತ್ಯ ಆಗತ್ತೆ. ಟ್ರಂಪ್ ಈಗ ಭಾರತದ ಪರವಾಗಿಲ್ಲ, ಅದಕ್ಕೋಸ್ಕರವಾಗಿ ನಾವು ದ್ವೇಷ ಮಾಡ್ತಿದೀವಿ ಅಂತ ಅಲ್ಲ. ಟ್ರಂಪ್ ಅವರ ಫಾರಿನ್ ಪಾಲಿಸಿಯೇ ಆಗಿದೆ. ಅಮೆರಿಕನ್ನರೇ ಟೀಕೆ ಮಾಡ್ತಾ ಇದ್ದಾರೆ, ಇದೆಂತಹ ರೀತಿಯ ಫಾರಿನ್ ಪಾಲಿಸಿ ಅಂತ. ನಾನು ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ, ಈಗ ಟ್ರಂಪ್ ಸರ್ಕಾರ ಮತ್ತೊಂದು ನಿರ್ಧಾರವನ್ನ ಕೈಗೊಂಡಿದೆ. ಅದೇನು ಕೇಳಿದ್ರೆ, ಪುತಿನ್ ಮತ್ತು ಟ್ರಂಪ್ ನಡುವೆ ಇವತ್ತು ಮೀಟಿಂಗ್ ಆಗ್ತಾ ಇದೆಯಲ್ಲ, ಈ ಮೀಟಿಂಗ್ನಲ್ಲಿ ಏನಾದರೂ ಟ್ರಂಪ್ಗೆ ಬೇಕಾದ ಹಾಗೆ ಆಗದೇ ಇದ್ರೆ ಮೋದಿಗೆ ಬರೆ ಹಾಕ್ತಾರಂತಿವ್ರು. ನಮ್ಮಲ್ಲೊಂದು ಮಾತಿದೆಯಲ್ಲ, ಎತ್ತಿಗೆ ಜ್ವರ ಬಂತು ಅಂತ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಆ ರೀತಿಯಾಗಿ ಟ್ರಂಪ್ ನಿರ್ಧಾರ ಕೈಗೊಳ್ಳೋದಕ್ಕೆ ಹೊರಟಿದ್ದಾರೆ. ಮಿತ್ರರೇ, ಇದನ್ನ ಟ್ರಂಪ್ ಹೇಳಿದ್ದಲ್ಲ, ಟ್ರಂಪ್ ಸರ್ಕಾರದ ತೀರಾ ಪ್ರಭಾವಿ ವ್ಯಕ್ತಿ ಹೇಳಿದ್ದು, ಟ್ರೆಜರಿ ಸೆಕ್ರೆಟರಿ ಹೇಳಿಕೆ ಕೊಟ್ಟಿರುವಂತಹದ್ದು. ಏನಾದರೂ ಪುತಿನ್ ಮತ್ತು ಟ್ರಂಪ್ ನಡುವಿನ ಮಾತುಕತೆ ವಿಫಲವಾಗಿದ್ದೇ ಆದರೆ ನಾವು ಭಾರತದ ಮೇಲೆ ಅಡಿಷನಲ್ ಟ್ಯಾರಿಫ್ ಅನ್ನು ಹಾಕ್ತೀವಿ. ಈಗ 50% ಹಾಕಿದಾರಲ್ಲ, ಇದಿಷ್ಟೇ ಅಲ್ಲ, ಇದು 75%ಗೂ ಏರಿಕೆ ಆಗಬಹುದು ಅಥವಾ 100%ಗೂ ಕೂಡ ಏರಿಕೆ ಆಗಬಹುದು. ಪುತಿನ್ ಮತ್ತು ಟ್ರಂಪ್ ಭೇಟಿಗೂ ಮುಂಚೆ ಈ ರೀತಿಯಾದಂತಹ ಒಂದು ಧಮಕಿಯನ್ನು ಹಾಕಲಾಗಿದೆ. ಹಾಗಾದ್ರೆ ಏನಿದು ವಿಚಾರ? ಪುತಿನ್ ಮತ್ತು ಟ್ರಂಪ್ ಭೇಟಿ ಆಗ್ತಿರೋದಕ್ಕೂ ಭಾರತದ ಮೇಲೆ ಅಡಿಷನಲ್ ಟ್ಯಾರಿಫ್ ಹಾಕೋದಕ್ಕೂ ಏನ್ ಸಂಬಂಧ? ಭವಿಷ್ಯದಲ್ಲಿ ಭಾರತದ ಮೇಲೆ ಈ ರೀತಿಯ ಕ್ರಮಗಳನ್ನು ಅಮೆರಿಕ ಕೈಗೊಳ್ತಾ ಹೋದ್ರೆ ಭಾರತ ಮುಂದೇನ್ ಮಾಡುತ್ತೆ? ಭಾರತದ ಮುಂದೆ ಏನು ಆಪ್ಷನ್ ಇದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕದ ಅಲಾಸ್ಕಾ ಎಂಬ ಪ್ರದೇಶದಲ್ಲಿ ಪುತಿನ್ ಮತ್ತು ಟ್ರಂಪ್ ಭೇಟಿ ಆಗ್ತಾ ಇದ್ದಾರೆ. ಬಹಳ ಹಿಸ್ಟಾರಿಕಲ್ ಆದಂತಹ ಭೇಟಿ ಇದು. ಯಾಕೆ ಕೇಳಿದ್ರೆ, ಕಳೆದ 4 ವರ್ಷದಿಂದ ಅಮೆರಿಕದ ಅಧ್ಯಕ್ಷ ಮತ್ತು ಪುತಿನ್ ನಡುವೆ ಭೇಟಿ ಆಗಿರಲಿಲ್ಲ. ಬೈಡನ್ ಅಧಿಕಾರಕ್ಕೆ ಬಂದ ಕೆಲವೇ ಸಮಯದಲ್ಲೇ ಪುತಿನ್ ಯುದ್ಧವನ್ನು ಆರಂಭಿಸಿದ್ರು. ಬೈಡನ್ ಸರ್ಕಾರ ರಷ್ಯಾದ ಮೇಲೆ ವಿಪರೀತವಾದಂತಹ ನಿರ್ಬಂಧವನ್ನು ವಿಧಿಸಿತು. ಆ ಮೇಲಿಂದ ಮೇಲೆ ಸ್ಯಾಂಕ್ಷನ್ ಹೇರಿದ್ರಿಂದಾಗಿ ಎರಡೂ ದೇಶಗಳ ಸಂಬಂಧ ಹಾಳಾಗಿ ಹೋಗ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪುತಿನ್ ದೇಶ ಬಿಟ್ಟು ಹೊರಗೆ ಬಂದ್ರೆ ಅವರನ್ನ ಬಂಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬೈಡನ್ ಸರ್ಕಾರ ಕ್ರಮ ಕೈಗೊಳ್ಳಿತು. ಅಂದ್ರೆ ಎರಡೂ ದೇಶಗಳ ಸಂಬಂಧ ಹದಗೆಟ್ಟು ಹೋಗಿತ್ತು. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈಗ ಅಲಾಸ್ಕಾದಲ್ಲಿ ಪುತಿನ್ ಮತ್ತು ಟ್ರಂಪ್ ಭೇಟಿ ಆಗ್ತಾ ಇದ್ದಾರೆ. ಅಲಾಸ್ಕಾ ಅಮೆರಿಕದ ಒಂದು ಪ್ರದೇಶ. ಹೀಗಾಗಿ ಪುತಿನ್ ಈಗ ಅಮೆರಿಕಾಗೆ ಹೋಗಿ ಟ್ರಂಪ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿಯ ಉದ್ದೇಶ ಏನು ಕೇಳಿದ್ರೆ, ಟ್ರಂಪ್ ಏನು ಘೋಷಣೆ ಮಾಡಿದ್ರಲ್ಲ, ನಾನು ಅಧಿಕಾರಕ್ಕೆ ಬಂದ 24 ಗಂಟೆ ಒಳಗಾಗಿ ಯುದ್ಧವನ್ನು ನಿಲ್ಲಿಸ್ಬಿಡ್ತೀನಿ. ಟ್ರಂಪ್ ಈ ಹಿಂದೆ ಚುನಾವಣಾ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೋಸ್ಟ್ ಕೊಡ್ತಾ ಇದ್ರು ಗೊತ್ತಾ? ನಾನೊಂದು ಫೋನ್ ಕಾಲ್ ಮಾಡಿ ಪುತಿನ್ಗೆ ಯುದ್ಧ ನಿಲ್ಸಪ್ಪ ಅಂತಂದ್ರೆ ಆತ ನಿಲ್ಲಿಸ್ಬಿಡ್ತಾನೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಪೋಸ್ಟ್ ಕೊಡ್ತಾ ಇದ್ರು. ಆದ್ರೆ ಆಗಿದ್ದೇ ಬೇರೆ. ಟ್ರಂಪ್ ಅಧಿಕಾರಕ್ಕೆ ಬಂದು 200 ದಿನ ಕಳೆದು ಹೋಗ್ತಾ ಬಂತು. ಆದ್ರೂ ಕೂಡ ಪುತಿನ್ ಯುದ್ಧ ನಿಲ್ಲಿಸೋದಕ್ಕೆ ಮನಸ್ಸು ಮಾಡಿಲ್ಲ. ಯುದ್ಧ ನಿಲ್ಲಿಸೋದು ಹಾಗಿರ್ಲಿ, ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಉಕ್ರೇನ್ ಮೇಲೆ ಪುತಿನ್ ಮಾಡುವಂತಹ ದಾಳಿ ಬಹಳ ಭೀಕರವಾಗಿದೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸಹಜವಾಗಿ ಟ್ರಂಪ್ ಮೇಲೆ ಸಾಕಷ್ಟು ಒತ್ತಡ ಇದೆ. ಯಾಕೆ ಟ್ರಂಪ್ ಕೊಟ್ಟ ಮಾತಿಗೆ ಸರಿಯಾಗಿ ನಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ, ಯುದ್ಧ ನಿಲ್ಲಿಸೋದ್ರಲ್ಲಿ ಟ್ರಂಪ್ ವಿಫಲರಾಗ್ಬಿಟ್ರು, ಈ ರೀತಿಯ ಮಾತುಗಳು ಅಮೆರಿಕದಲ್ಲೇ ಕೇಳಬರೋದಕ್ಕೆ ಶುರುವಾಗಿದೆ. ಇಂತಹ ಒತ್ತಡದಲ್ಲಿರುವಂತಹ ಟ್ರಂಪ್ ಏನ್ ಮಾಡ್ತಾರೆ, ಏನಾದ್ರೂ ಮಾಡಿ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ನೇರವಾಗಿ ಪುತಿನ್ ಜೊತೆಗೆ ಮಾತುಕತೆಗೆ ಇಳಿದಿದ್ದಾರೆ. ಇವತ್ತು ಆ ಮಹತ್ವದ ಮಾತುಕತೆ ನಡೀಲಿಕ್ಕಿದೆ. ಮಾತುಕತೆ ವೇಳೆ ಏನಾಗುತ್ತೆ? ಏನ್ ಪುತಿನ್ಗೂ ಟ್ರಂಪ್ ಧಮಕಿ ಹಾಕೋದಕ್ಕೆ ಸಾಧ್ಯವಾ? ಒಂದು ವೇಳೆ ನೀವು ಯುದ್ಧ ನಿಲ್ಲಿಸ್ತಿಲ್ಲ ಅಂತಂದ್ರೆ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ನ್ಯೂಕ್ಲಿಯರ್ ಬಾಂಬ್ ಅನ್ನ ತೆಗೆದುಕೊಂಡು ಬರ್ತೀನಿ, ಹೀಗೆಲ್ಲ ಹೇಳೋದಕ್ಕೆ ಸಾಧ್ಯವಾ? ಒಂದು ವೇಳೆ ಟ್ರಂಪ್ ಈ ರೀತಿಯಾಗೆಲ್ಲ ಹೇಳಬಹುದು, ಯುದ್ಧದ ಧಮಕಿಯನ್ನು ಹಾಕಬಹುದು. ಆದ್ರೆ ಕೇಳೋದಕ್ಕೆ ಅಲ್ಲಿ ಎದುರುಗಡೆ ಕೂತಿರುವಂತಹದ್ದು ಪುತಿನ್ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಮನುಷ್ಯ. ಅವರಿಗೆ ಎಲ್ಲಾ ವಿಧವಾದಂತಹ ನಾಲೆಡ್ಜ್ ಇದೆ. ಧಮಕಿಗೆಲ್ಲ ಬಗ್ಗುವಂತಹ ಜಾಯಮಾನದವರು ಪುತಿನ್ ಅಲ್ವೇ ಅಲ್ಲ. ಹೀಗಾಗಿ ಟ್ರಂಪ್ ಅವರಿಗೂ ಕೂಡ ಒಂದು ಹಂತದಲ್ಲಿ ಗೊತ್ತು, ಪುತಿನ್ರನ್ನ ಧಮಕಿ ಹಾಕಿ ಎಲ್ಲ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದಕ್ಕಾಗಿ ಟ್ರಂಪ್ ಪುತಿನ್ಗೆ ಒಂದಷ್ಟು ಆಫರ್ಗಳನ್ನು ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಅಂತ ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ. ಕೆಲ ಪತ್ರಿಕೆಗಳು ಏನು ವರದಿ ಮಾಡಿದಾವೆ ಗೊತ್ತಾ? ಟ್ರಂಪ್ ಅಲಾಸ್ಕಾದಲ್ಲಿರುವಂತಹ ರೇರ್ ಅರ್ತ್ ಮಿನರಲ್ಸ್ ಅನ್ನ ಪುತಿನ್ಗೆ ಆಫರ್ ಮಾಡಬಹುದು ಅಂತ. ಮಿತ್ರರೇ, ಈಗೇನಾದರೂ ಟ್ರಂಪ್ ಮಾಡಿದ್ದೇ ಆದ್ರೆ ಇದಕ್ಕಿಂತ ದೊಡ್ಡ ಬ್ಲಂಡರ್ ಆಗಬಹುದು ಅಥವಾ ಒಂದು ಬಿಗ್ ಜೋಕ್ ಆಗಬಹುದು ಜಗತ್ನಲ್ಲಿ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ.
ಯಾಕೆ ಅಂತಂದ್ರೆ ಈ ಅಲಸ್ಕಾ ಯಾವುದು ಅಮೆರಿಕದ ಭೂಭಾಗ. ಈ ಹಿಂದೆ ರಷ್ಯಾದಾಗಿತ್ತು, ಅನಂತರ ಅಮೆರಿಕಾಗ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಸದ್ಯ ಅದು ಅಮೆರಿಕದ ಹಿಡಿತದಲ್ಲಿರುವಂತಹ ಪ್ರದೇಶ. ಅಲ್ಲೆಷ್ಟು ಪ್ರಮಾಣದಲ್ಲಿ ರೇರ್ ಅರ್ತ್ ಮಿನರಲ್ಸ್ ಇದೆ ಕೇಳಿದ್ರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಇದೆ. ಅಲ್ಲಿ ಉಕ್ರೇನ್ನಲ್ಲಿ ಪುತಿನ್ ಕಬ್ಜಾ ಮಾಡ್ಕೊಂಡು ಕೂತಿದಾರಲ್ಲ ಒಂದಷ್ಟು ಜಾಗ, ಆ ಜಾಗದಲ್ಲಿ ಇದಕ್ಕಿಂತ 10 ಪಟ್ಟು ಜಾಸ್ತಿ ರೇರ್ ಅರ್ತ್ ಮಿನರಲ್ಸ್ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಅಮೆರಿಕದ ಭಿಕ್ಷೆಯನ್ನ ಪುತಿನ್ ಸ್ವೀಕರಿಸ್ತಾರ? ಅದು ಅಲ್ಲದೆ ಈ ಟ್ರಂಪ್ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಇದೆಲ್ಲ ಪುತಿನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗೇನೋ ಅಗ್ರಿಮೆಂಟ್ ಆಗುತ್ತೆ, ನಾಳೆ ಯುದ್ಧ ನಿಲ್ಲಿಸಿದ ಬಳಿಕ ಟ್ರಂಪ್ ಉಲ್ಟಾ ಹೊಡೆದು ಬಿಡಬಹುದು. ಯಾಕೆ ಕೇಳಿದ್ರೆ ಈ ಟ್ರಂಪ್ ವಿಚಾರದಲ್ಲಿ ಯಾವುದೇ ಗ್ಯಾರಂಟಿಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಪುತಿನ್ ಅಂತಹ ನೆಗೋಸಿಯೇಷನ್ಗೆ ಒಪ್ಪುವಂತಹ ಸಾಧ್ಯತೆಗಳೇ ಇಲ್ಲ ಅಂತ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಸೇ ಮಾತನಾಡ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಪುತಿನ್ಗೆ ಲ್ಯಾಂಡ್ ಸ್ವ್ಯಾಪಿಂಗ್ ಬಗ್ಗೆ ಆಫರ್ ಮಾಡ್ತೀನಿ ಅಂತ. ಅಂದ್ರೆ ಉಕ್ರೇನ್ನಲ್ಲಿ ಬಹಳ ಪ್ರದೇಶವನ್ನ ಈಗಾಗಲೇ ರಷ್ಯಾ ವಶಕ್ಕೆ ಪಡೆದಿದೆಯಲ್ಲ, ಇದರಲ್ಲಿ ಪುತಿನ್ ಸ್ವಲ್ಪ ಜಾಗವನ್ನ ಬಿಟ್ಟುಕೊಡೋದು, ಇದಕ್ಕೆ ಬದಲಾಗಿ ಉಕ್ರೇನ್ನ ಬೇರೆ ಭಾಗಗಳನ್ನ ರಷ್ಯಾಗೆ ಬಿಟ್ಟುಕೊಡುವಂತದ್ದು. ಇದು ಟ್ರಂಪ್ ಅವರ ಪ್ಲಾನ್. ಇದಕ್ಕೆ ಟ್ರಂಪ್ ಏನ್ ಕಾರಣ ಕೊಟ್ಟಿದ್ದಾರೆ ಗೊತ್ತಾ? ಪುತಿನ್ ಕೆಲ ಸಮುದ್ರ ತೀರ ಪ್ರದೇಶಗಳನ್ನೆಲ್ಲ ವಶಕ್ಕೆ ಪಡೆದು ಬಿಟ್ಟಿದ್ದಾರೆ. ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆದಂತಹ ಪ್ರದೇಶ. ಅಂದ್ರೆ ಏನೋ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ರದೇಶ ಅಂತ ಇಲ್ಲಿ ಟ್ರಂಪ್ ಹೇಳ್ತಾ ಇಲ್ಲ. ವ್ಯಾಪಾರದ ದೃಷ್ಟಿಯಿಂದ ಅದು ತೀರಾ ಬೆಲೆ ಬಾಳುವಂತಹ ಪ್ರದೇಶ. ಹೀಗಾಗಿ ಅದನ್ನೆಲ್ಲ ವಶಕ್ಕೆ ಪಡೆದುಬಿಟ್ಟು ಉಕ್ರೇನ್ನ ಒಂದಷ್ಟು ಬಂಜರು ಭೂಮಿಯನ್ನ ಪುತಿನ್ಗೆ ಬಿಟ್ಟು ಕೊಡುವ ಬಗ್ಗೆ ಆಫರ್ ಮಾಡುವ ಸುಳಿವನ್ನು ಕೂಡ ಟ್ರಂಪ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಂಪ್ ಒಂದು ವಿಚಾರವನ್ನ ಮರ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಎದುರುಗಡೆ ಕೂತಿರುವಂತದ್ದು ಪುತಿನ್, ಜೆಲೆನ್ಸ್ಕಿ ಅಲ್ಲ. ಜೆಲೆನ್ಸ್ಕಿಗೆ ನೀವೇನೋ ಧಮ್ಕಿ ಹಾಕಿ ಹೆದರಿಸಿ ಬೆದರಿಸಿ ಒಪ್ಪಿಸಬಹುದು, ಅದೇ ನಿಮ್ ಕೈಲಿ ಆಗ್ತಾ ಇಲ್ಲ. ಇನ್ನು ಜಗಮಂಡ ಪುತಿನ್ರನ್ನ ನೀವು ಒಪ್ಪಿಸೋದಕ್ಕೆ ಸಾಧ್ಯ ಇದೆಯಾ ಏನೋ ಗೊತ್ತಿಲ್ಲ. ನಾನಂತೂ ಬಹಳ ಕುತೂಹಲದಿಂದ ಈ ಮೀಟಿಂಗ್ ಅನ್ನ ಎದುರು ನೋಡ್ತಾ ಇದ್ದೀನಿ. ಮಿತ್ರರೇ, ಇದುವರೆಗೆ ನಾನೇನು ನಿಮಗೆ ವಿವರಿಸಿ ಹೇಳದ್ನಲ್ಲ, ಅಮೆರಿಕದ ಈ ಎಲ್ಲಾ ಪ್ಲಾನ್ಗಳು ಕೂಡ ನಿಮಗೊಂದು ರೀತಿಯಲ್ಲಿ ಹಾಸ್ಯದಂತೆ ಕಂಡು ಬಂದಿಲ್ವಾ? ಏನಪ್ಪ ಇದು ಅಮೆರಿಕದಂತಹ ದೇಶ ಡೀಲ್ ಮಾಡುವ ರೀತಿಯ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಬಂದಿರುತ್ತೆ. ಆದ್ರೆ ಇದಕ್ಕಿಂತಲೂ ದೊಡ್ಡದಾದಂತಹ ಒಂದು ಜೋಕನ್ನ ಹೇಳ್ತೀನಿ. ಅದೇನು ಕೇಳಿದ್ರೆ, ಈಗ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ, ಒಂದು ವೇಳೆ ಪುತಿನ್ ಏನಾದ್ರೂ ಟ್ರಂಪ್ ಅವರ ಈ ಎಲ್ಲಾ ಮಾತುಗಳಿಗೆ ಒಪ್ಪದೇ ಇದ್ರೆ, ಈ ಮಾತುಕತೆ ವಿಫಲವಾಗಿದ್ದೇ ಆದ್ರೆ ನಾವು ಭಾರತದ ಮೇಲೆ ಅಡಿಷನಲ್ ಆಗಿ ಇನ್ನೂ ಟ್ಯಾರಿಫ್ ಅನ್ನ ಹಾಕ್ತೀವಿ, ಸೆಕೆಂಡರಿ ಟ್ಯಾರಿಫ್ ಅನ್ನ ವಿಧಿಸ್ತೀವಿ, ಹೀಗಂತ ಧಮಕಿ ಹಾಕ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ. ವಿಶ್ವದಲ್ಲಿ 193 ದೇಶಗಳಿದಾವೆ. ಅದರಲ್ಲಿ ಅಮೆರಿಕ 50% ಹೆಚ್ಚು ಟ್ಯಾರಿಫ್ ವಿಧಿಸಿರುವಂತಹ ಎರಡೇ ದೇಶಗಳು ಅಂತಂದ್ರೆ ಅದು ಒಂದು ಬ್ರೆಜಿಲ್, ಇನ್ನೊಂದು ಭಾರತ. ಅಂತಹದ್ರಲ್ಲಿ ಪುತಿನ್ ಮತ್ತು ಟ್ರಂಪ್ ಮಾತುಕತೆ ವಿಫಲವಾದ್ರೆ ಭಾರತದ ಮೇಲೆ ಅಡಿಷನಲ್ ಆಗಿ ಇನ್ನೂ ಹೆಚ್ಚಿನ ಟ್ಯಾರಿಫ್ ಅನ್ನು ಹಾಕ್ತೀವಿ. ಈಗ 50% ಇದೆಯಲ್ಲ, ಇದು 75% ಬೇಕಾದ್ರೂ ಆಗಬಹುದು, 80% ಬೇಕಾದ್ರೂ ಆಗಬಹುದು, ಅಥವಾ 100% ಅಂತ ಬೇಕಾದ್ರೂ ಇವರು ಘೋಷಣೆ ಮಾಡಬಹುದು. ಆದ್ರೆ ಅಚ್ಚರಿಯ ವಿಚಾರ ಏನು ಗೊತ್ತಾ? ಈ ಮಾತಿಗೆ ಯಾಕಿಷ್ಟು ತೂಕ ಬಂದಿದ್ದು ಅಂತಂದ್ರೆ ಇದನ್ನ ಹೇಳಿದ್ದು ಟ್ರಂಪ್ ಅಲ್ಲ, ಬದಲಾಗಿ ಟ್ರಂಪ್ ಅವರ ರೈಟ್ ಹ್ಯಾಂಡ್ ಆಗಿರುವಂತ ಸ್ಕಾಟ್ ಬೆಸೆಂಟ್ ಅನ್ನುವಂಥ ವ್ಯಕ್ತಿ. ಈ ಸ್ಕಾಟ್ ಬೆಸೆಂಟ್ ಯಾರು ಕೇಳಿದ್ರೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ. ಈತ ಏನ್ ಹೇಳ್ತಾನೋ ಅದು 100% ಕಾರ್ಯರೂಪಕ್ಕೆ ಬರುತ್ತೆ. ಯಾಕಂದ್ರೆ ಇವರೇ ಅಮೆರಿಕದ ನೀತಿ ನಿರೂಪಣೆಗಳನ್ನ ರೂಪಿಸ್ತಾ ಇರುವಂತಹದ್ದು. ಈ ಕಾರಣದಿಂದಲೇ ಈ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಘೋಷಣೆ ಮಾಡಿರೋದು ಕೆಲವೊಂದು ಜಾರಿಗೆ ಬರದೇ ಹೋಗಬಹುದು. ಆದ್ರೆ ಈ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳ್ತಾನಲ್ಲ, ಇದು 100% ಜಾರಿಗೆ ಬರುತ್ತೆ. ಈತ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದ, ರಷ್ಯಾ ರಾಜಿ ಸಂಧಾನಕ್ಕೆ ಒಪ್ಪದೇ ಇದ್ರೆ ಭಾರತದ ಮೇಲೆ ಅಡಿಷನಲ್ ಆಗಿ ನಾವು ಇನ್ನೂ ಹೆಚ್ಚಿನ ಟ್ಯಾರಿಫ್ ಅನ್ನು ಹಾಕ್ತೀವಿ ಅಂತ. ಆ ಸಂದರ್ಭದಲ್ಲಿ ಬಹಳ ಬ್ರಿಲಿಯಂಟ್ ಆದಂತಹ ಆಂಕರ್ ಪ್ರಶ್ನೆ ಕೇಳ್ತಾರೆ, ಅಲ್ಲ ಸ್ವಾಮಿ, ಚೀನಾದವರು ಖರೀದಿ ಮಾಡ್ತಾ ಇದಾರಲ್ಲ, ಚೀನಾದ ಮೇಲೆ ನಿಮ್ ಕತೆ ಏನು ಅಂತ. ಅದೆಲ್ಲ ನಮ್ಮ ಟೇಬಲ್ ಮೇಲಿದೆ, ಅದ್ರ ಬಗ್ಗೆ ನಮ್ಮ ಪ್ರೆಸಿಡೆಂಟ್ ತೀರ್ಮಾನ ಮಾಡ್ತಾರೆ, ಹೀಗಂತ ಈತ ಜಾರ್ಕೊಂಡಿದ್ದ. ಅಮೆರಿಕಾದಲ್ಲಿ ಸ್ಕಾಟ್ ಬೆಸೆಂಟ್ ಇರಬಹುದು, ಟ್ರಂಪ್ ಇರಬಹುದು, ಅಥವಾ ಜೆಡಿ ವ್ಯಾನ್ಸೆ ಇರಬಹುದು, ಯಾರೇ ಆದ್ರೂ ಚೈನಾ ವಿಚಾರ ಬಂದ್ರೆ ಮಂಕಾಗ್ತಾರೆ, ಹೇಡಿತನವನ್ನ ಪ್ರದರ್ಶನ ಮಾಡ್ತಾರೆ. ಭಾರತದ ವಿಚಾರದಲ್ಲಿ ನಾವು ಎಷ್ಟು ಬೇಕಾದ್ರೂ ನಿರ್ಧಾರ ಕೈಗೊಳ್ತೀವಿ, ಎಷ್ಟು ಬೇಕಾದ್ರೂ ಟ್ಯಾರಿಫ್ ಹಾಕ್ತೀವಿ ಅನ್ನುವಂತಹ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಚೈನಾ ವಿಚಾರಕ್ಕೆ ಕೈ ಇಟ್ಟಿದ್ದೆ ಆದ್ರೆ ಅದು ಇವರು ಬುಡಕ್ಕೆ ಬರುತ್ತೆ. ಅಮೆರಿಕನ್ನರು ಬೀದಿ ಬೀದಿಯಲ್ಲಿ ಇವರನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ, ಆ ಮಟ್ಟಿಗೆ ಬೆಲೆ ಏರಿಕೆ ಆಗುತ್ತೆ. ಭಾರತದ ಮೇಲಿನ ಈ ಟ್ಯಾರಿಫ್ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಪ್ರಭಾವ ಬೀರೋದಿಲ್ಲ ಅನ್ನುವಂತಹ ಭಾವನೆಯಲ್ಲೇ ಇವರು ಧೈರ್ಯವಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂಥದ್ದು. ರಷ್ಯಾ ಮೇಲೆ ಒತ್ತಡ ಹಾಕೋದಕ್ಕೂ ಕೂಡ ಭಾರತದ ಅಸ್ತ್ರವನ್ನು ಬಳಸ್ಕೊಳ್ತಾ ಇದ್ದಾರೆ. ಒಂದು ನಿಮಗೆ ನೆನಪಿರಲಿ, ಭಾರತ ಆಗಲಿ ಅಥವಾ ರಷ್ಯಾ ಆಗಲಿ ಇವರ ಬೆದರಿಕೆಗೆಲ್ಲ ಜಗ್ಗುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ರೀಸೆಂಟ್ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗಿ ಹೋಗ್ಬಿಡುತ್ತೆ. ಒಂದು ಕಡೆ ಭಾರತ ಮತ್ತು ರಷ್ಯಾದ ನಡುವೆ ಮಹತ್ವದ ಒಪ್ಪಂದಗಳಾಗ್ತಾ ಇದ್ದಾವೆ. ಟ್ರಂಪ್ ಏನು ಅಂದ್ಕೊಂಡಿದ್ದ ಗೊತ್ತಾ? ಭಾರತಕ್ಕೆ ಎಕಾನಮಿ ಮುಖ್ಯ, ಅವರು ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದಾರೆ, ಹೀಗಾಗಿ ನಾವೊಂದು 25% ಅಂತ ಟ್ಯಾರಿಫ್ ಹಾಕ್ತಿದ್ದ ಹಾಗೆ ಅವರು ಬಗ್ಬಿಟ್ಟು ನಮಗೆ ಜಿ ಹುಜೂರ್ ಅಂತಾರೆ ಅಂತ. ಆದರೆ ಭಾರತ ಹಾಗೆ ಮಾಡಲಿಲ್ಲ. ಅದಕ್ಕೂ ಸೆಟೆದು ನಿಲ್ಲುವಂತಹ ಧೈರ್ಯವನ್ನು ಭಾರತ ತೋರಿಸ್ತು. ಅದಾಗ್ತಿದ್ದ ಹಾಗೆ ಟ್ರಂಪ್ಗೆ ಅನ್ನಿಸ್ತು, ಇನ್ನೊಂದು 25% ಘೋಷಿಸಿ ಬಿಡೋಣ, ಆಗ 100% ಭಾರತ ಬಗ್ಗಿ ನಮ್ಮ ಬುಡಕ್ಕೆ ಬಂದೇ ಬರುತ್ತೆ ಅಂತ. ಆಗ್ಲೂ ಕೂಡ ಭಾರತ ಜಗ್ಗಿಲ್ಲ. ಈಗ ಮತ್ತೆ ಹೆಚ್ಚುವರಿ ಟ್ಯಾರಿಫ್ನ ಧಮಕಿಯನ್ನು ಹಾಕ್ತಾ ಇದ್ದಾರೆ. ಮಿತ್ರರೇ, ಭಾರತ ಬಗ್ಗುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ.
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಈ ರೀತಿಯಾಗಿ ಟ್ಯಾರಿಫ್ ಹಾಕ್ತಾ ಇದ್ದಾರಲ್ಲ, ಇನ್ನೊಂದು ಕಡೆ ಭಾರತ ಮತ್ತು ರಷ್ಯಾದ ನಡುವೆ ಹಲವು ಮಹತ್ವದ ಒಪ್ಪಂದಗಳಾಗ್ತಾ ಇದ್ದಾವೆ. ಈಗಾಗಲೇ ಅಲ್ಯೂಮಿನಿಯಂ, ಫರ್ಟಿಲೈಸರ್ಸ್, ರೈಲ್ವೆ, ಟೆಕ್ನಾಲಜಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಒಪ್ಪಂದ ಏರ್ಪಟ್ಟಿದೆ. ಇದು ಇತ್ತೀಚೆಗೆ ಆದಂತಹ ಒಪ್ಪಂದ. ಟ್ರಂಪ್ ಈ ರೀತಿಯಾಗಿ ಧಮಕಿ ಹಾಕಿದ ಬಳಿಕ ಆದಂತಹ ಒಪ್ಪಂದಗಳು. ಇದಿಷ್ಟು ಮಾತ್ರ ಅಲ್ಲ, ಭಾರತದ ಭದ್ರತಾ ಸಲಹೆಗಾರ ರಷ್ಯಾಗೆ ಭೇಟಿ ಕೊಡ್ತಾರೆ. ರಷ್ಯಾದ ಅಧ್ಯಕ್ಷ ಪುತಿನ್ರನ್ನ ಭೇಟಿಯಾಗಿ ಭಾರತಕ್ಕೆ ಬರುವಂತೆ ಆಹ್ವಾನ ಕೊಡ್ತಾರೆ. ಪುತಿನ್ ಅದನ್ನು ಒಪ್ಕೊಳ್ತಾರೆ. ಎರಡೂ ದೇಶಗಳ ನಡುವೆ ಮಹತ್ವದ ಮಾತುಕತೆಗಳಾಗ್ತವೆ. ಅದಕ್ಕೂ ಮುಂಚೆ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 8ನೇ ತಾರೀಕು ಪುತಿನ್ಗೆ ದೂರವಾಣಿ ಮೂಲಕ ಕರೆ ಮಾಡಿ ಭಾರತಕ್ಕೆ ಬನ್ನಿ, ಮಾತುಕತೆ ನಡೆಸೋಣ, ಕೆಲವೊಂದಷ್ಟು ಮಹತ್ವದ ಒಪ್ಪಂದ ಮಾಡಿಕೊಳ್ಳೋಣ ಅಂತೇಳಿ ಆಹ್ವಾನ ಕೊಟ್ಟಿದ್ದಾರೆ. ಪುತಿನ್ ಕೂಡ ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. ಅಂದ್ರೆ ಎರಡೂ ದೇಶಗಳು ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾವೆ. ಅಮೆರಿಕದ ಪ್ರಯತ್ನದಿಂದ ದೂರ ಆಗ್ತಾ ಇಲ್ಲ. ಇದರ ಜೊತೆಗೆ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ರಷ್ಯಾ ಪ್ರವಾಸ ನಿಗದಿಯಾಗಿದೆ. ಅಂದರೆ ಇದರಿಂದ ಏನು ಕ್ಲಿಯರ್ ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ಅಮೆರಿಕ ಎಷ್ಟೇ ಧಮಕಿ ಹಾಕಿದ್ರೂ ಕೂಡ ನಿಮ್ಮ ಧಮಕಿಗೆಲ್ಲ ನಾವು ಬಗ್ಗೋದಿಲ್ಲ, ನಮ್ಮ ಇಂಟ್ರೆಸ್ಟ್ಗೆ ಅನುಸಾರವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂತಹ ಕ್ಲಿಯರ್ ಮೆಸೇಜನ್ನು ಅಮೆರಿಕಾಗೆ ಭಾರತವೂ ರವಾನಿಸ್ತಾ ಇದೆ, ಇನ್ನೊಂದು ಕಡೆ ರಷ್ಯಾ ಕೂಡ ರವಾನಿಸ್ತಾ ಇದೆ. ಹೀಗಾಗಿ ಈ ಗುದ್ದಾಟ ಇದೆಯಲ್ಲ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈಗಾಗಲೇ ಹೇಳಿದಾನಲ್ಲ, ಭಾರತದ ಮೇಲೆ ನಾವು ಅಡಿಷನಲ್ ಟ್ಯಾರಿಫ್ ಹಾಕ್ತೀವಿ, ಅಡಿಷನಲ್ ಇನ್ನೊಂದಷ್ಟು ಪೆನಾಲ್ಟಿಯನ್ನು ಹಾಕ್ತೀವಿ ಅಂತಲ್ಲ. ಇದ್ರ ಜೊತೆಗೆ ಆತ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾನೆ. ಕೇವಲ ನಾವು ಮಾತ್ರ ಮಾಡಿದರೆ ಭಾರತ ಬಗ್ಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆಯಲ್ಲ. ಹೀಗಾಗಿ ಆತ ಹೇಳ್ತಾ ಇದ್ದಾನೆ, ನಾವು ಯುರೋಪಿಯನ್ ಯೂನಿಯನ್ಗೂ ಕೂಡ ಇದೇ ರೀತಿಯ ರೆಕಮೆಂಡ್ ಮಾಡ್ತೀವಿ, ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ಇಲ್ಲದೆ ಹೋದರೆ ರಷ್ಯಾವನ್ನು ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅವರಿಗೂ ಮನವಿ ಮಾಡ್ಕೊಳ್ತೀವಿ ಅಂತ ಆತ ಒಂದು ಮಾತು ಹೇಳಿದ್ದಾನೆ. ಅಂದರೆ ಅಮೆರಿಕದ ಈ ಯುದ್ಧ ಇದೆಯಲ್ಲ, ಟ್ಯಾರಿಫ್ ಯುದ್ಧ, ಇದು ಮುಂದಿನ ಹಂತದಲ್ಲಿ ಯುರೋಪ್ಗೂ ಕೂಡ ವಿಸ್ತರಣೆ ಆಗುತ್ತೆ. ತನ್ನ ಬಾಲಂಗೋಚಿಗಳನ್ನು ಹಿಡ್ಕೊಂಡು ಭಾರತವನ್ನು ನಿಯಂತ್ರಣ ಮಾಡೋದಕ್ಕೆ ಅಥವಾ ರಷ್ಯಾವನ್ನು ನಿಯಂತ್ರಣ ಮಾಡೋದಕ್ಕೆ ಇವರು ಪ್ರಯತ್ನವನ್ನು ಮಾಡಬಹುದು. ಮಿತ್ರರೇ, ಇನ್ನೂ ಮಹತ್ವದ ಒಂದಷ್ಟು ಮಾಹಿತಿಗಳಿದ್ದಾವೆ. ಇವತ್ತು ಟ್ರಂಪ್ ಮತ್ತು ಪುತಿನ್ ನಡುವೆ ಮೀಟಿಂಗ್ ಆಗಲಿ, ಅದರ ಔಟ್ಕಮ್ ಬಂದ ಬಳಿಕ ನಿಮಗೆ ಅದನ್ನೆಲ್ಲ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ ಈ ಮೀಟಿಂಗ್ ಏನು ಸಕ್ಸಸ್ ಆಗೇ ಬಿಡುತ್ತೆ ಅಂತ ಹೇಳೋದಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆ ಕೇಳಿದ್ರೆ, ಒಂದು ಕಡೆ ಯುರೋಪಿಯನ್ ದೇಶಗಳು ಈ ಮೀಟಿಂಗ್ ಬಗ್ಗೆ ಅಪಸ್ವರ ಎತ್ತಿದಾವೆ. ಜೆಲೆನ್ಸ್ಕಿ ಇಲ್ಲದೆ ಪುತಿನ್ ಮತ್ತು ಟ್ರಂಪ್ ಇಬ್ರು ಕೂತ್ಕೊಂಡು ಹೇಗೆ ಮಾತುಕತೆ ಮಾಡೋದಕ್ಕೆ ಸಾಧ್ಯ ಅಂತ ಫ್ರಾನ್ಸ್ನ ಅಧ್ಯಕ್ಷ ಪ್ರಶ್ನೆ ಕೇಳಿದ್ದಾರೆ. ಇದು ನಿಜವಾದ ಮಾತು ತಾನೆ. ಯುದ್ಧ ಆಗ್ತಾ ಇರುವಂತಹದ್ದು ರಷ್ಯಾ ಮತ್ತು ಉಕ್ರೇನ್ ನಡುವೆ. ಟ್ರಂಪ್ ಮಾತುಕತೆ ಮಾಡಿದ್ರೆ ಇದು ಫೈನಲ್ ಆಗತ್ತಾ? ಈಗ ಪುತಿನ್ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸ್ತಾರಪ್ಪ, ಅದನ್ನು ಒಪ್ಕೊಳ್ಳೋದು ಬಿಡೋದು ಜೆಲೆನ್ಸ್ಕಿ ಆಗಿರ್ಬೇಕೇ ಹೊರತು ಟ್ರಂಪ್ ಅಲ್ವಲ್ಲ. ಹೀಗಾಗಿ ಈ ಮಾತುಕತೆ ಏನಾಗುತ್ತೆ, ಇದರ ಔಟ್ಕಮ್ ಏನು, ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಅಮೆರಿಕದಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆಗಳು, ಭಾರತದ ಬಗೆಗಿನ ಅಮೆರಿಕದ ಧೋರಣೆ, ಇದೆಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.